ಹಲೋ ನಮಸ್ಕಾರ ಮತ್ತೆ ಇನ್ಫಿನಿಕ್ಸ್ನ ಎರಡು ಫೋನ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಎರಡು ಫೋನ್, ಮೊದಲನೇದಾಗಿ ಇನ್ಫಿನಿಕ್ಸ್ನ ಸ್ಮಾರ್ಟ್ 6 ಹಾಟ್ 12 ಪ್ರೋ. ಸ್ಪೆಷಲಿ ಈ ಎರಡು ಸೀರೀಸು ಇನ್ಫಿನಿಕ್ಸ್ ಬಂದ್ಬಿಟ್ಟು ತುಂಬ ಕ್ರೇಜಿ ಫೋನ್ಸ್ಗಳು. ಏನಕ್ಕಪ್ಪ ಅಂತಂದರೆ ಬಿಕಾಸ್ ಈ ಎರಡು ಕೂಡ ತುಂಬ ಬಜೆಟ್ ಫ್ರೆಂಡ್ಲಿ, ತುಂಬ ಬಜೆಟ್ ಫ್ರೆಂಡ್ಲಿ. ಬಿಕಾಸ್ ಏನೋ ಅವ್ರು ಆಲ್ಮೋಸ್ಟ್ ಆಲ್ ಬಜೆಟ್ ಫ್ರೆಂಡ್ಲಿ ಬರುತ್ತೆ. ಬಟ್ 10K ಬಿಲೋ ಒಂದು ಸೆಗ್ಮೆಂಟಲ್ಲಿ ಬಂದರೆ ಈ ಒಂದು ಫೋನ್ಗಳು ಡೆಫಿನೆಟ್ಲಿ ಸೌಂಡ್ ಮಾಡುತ್ತೆ. ಅದರ್ ದೆನ್ ಏನೆಲ್ಲ ಕಾಂಪಿಟೇಷನ್ ಬರ್ತವೆ ಅದನ್ನೆಲ್ಲ ಕಂಪೇರ್ ಮಾಡಿದರೆ ಎರಡು ಫೋನ್ಗಳು ಎರಡು ಸೀರೀಸ್ಗಳು ಎಸ್ಪೆಷಲಿ ಭಾಳಷ್ಟು ಜನಕ್ಕೆ ರೀಚ್ ಆಗುತ್ತೆ. ಏನಕ್ಕೆ ಅಂದರೆ ಬಹಳಷ್ಟು ಕಡಿಮೆಯಲ್ಲಿ ಸ್ಮಾರ್ಟ್ ಸೀರೀಸು ಒಂದು, ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದು ಲಾಕ್ಡೌನ್ ಟೈಮಲ್ಲಿ ಕೂಡ ಬಹಳಷ್ಟು ಒಂದು ದೊಡ್ಡ ಸ್ಕ್ರೀನು, ದೊಡ್ಡ ಬ್ಯಾಟ್ರಿ ಜೊತೆಗೆ ಬರ್ತಕ್ಕಂತಹ ಈ ಒಂದು ಫೋನ್ ಆ್ಯಂಡ್ ಇವಾಗ ಬೆಟರಾಗಿ ಇನ್ನೂ ಕೂಡ ಬೆಟರಾಗಿ ಬರ್ತಾ ಇದ್ದಾವೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಹಾಟ್ ಸೀರೀಸ್ ಬಂದ್ಬಿಟ್ಟು ಒಂಥರ ಹಾಟ್ ಕೇಕ್ ಥರ. ಸೊ ಫುಲ್ಲಿ ಲೋಡೆಡ್ ಫೀಚರ್ಸ್, ಆ ಒಂದು ಪ್ರೈಸ್ಗೆ ತುಂಬ ವ್ಯಾಲ್ಯೂ ಫಾರ್ ಮನಿ ಅನ್ನೋ ಥರ ಒಂದು ಸೀರೀಸು. ಸೊ ಈ ಎರಡು ಅನ್ಬಾಕ್ಸಿಂಗ್ನ ಒಂದೇ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಸ್ಟಾರ್ಟ್ ಮಾಡೋಣ ತಡ ಮಾಡ್ದಂಗೆ. ಸೊ ಇನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕೆಳಗಿರ್ತಕ್ಕಂಥ ರೆಡ್ ಕಸ್ಕೊಡೋಣ ಪ್ರೆಸ್ ಮಾಡಿ. ಥರ ಮಾಡೋದು ಬೇಡ, ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಎರಡು ಬಾಕ್ಸ್ನ ನೀವು ಒಟ್ಟಿಗೆ ಓಪನ್ ಮಾಡಿದರೆ ಸೊ ನಮಗೆ ಡೆಫಿನೆಟ್ಲಿ ಕಾಣಿಸೋದು ಎರಡು ಫೋನ್ಗಳು. ಸೊ ಎರಡನ್ನೂ ಕೂಡ ಸೈಡಿಗೆ ಇಟ್ಬಿಟ್ಟು ಇನ್ನು ಬಾಕ್ಸಲ್ಲಿ ಏನಿದೆ ಅಂತ ನೀವು ನೋಡೋದಾದರೆ ಫಸ್ಟ್ಗೆ ನಿಮಗೆ ಎರಡು ಬಾಕ್ಸಲ್ಲಿ ಚಾರ್ಜರ್ ಬರುತ್ತೆ. ಸೊ ಒಂದರಲ್ಲಿ ನಾರ್ಮಲ್ ಚಾರ್ಜರ್ನ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ಕೂಡ ನಾರ್ಮಲ್ ಚಾರ್ಜರೇ. ಬಟ್ ಹಾಟ್ 12 ಪ್ರೋ ಬಂದ್ಬಿಟ್ಟು ಒಂದು 18 ವಾಟ್ನ ಚಾರ್ಜರ್ ಜೊತೆ ಬರುತ್ತೆ. ಇದು ಒಂದು 10 ವ್ಯಾಟ್ಸ್ನ ಚಾರ್ಜರ್ ಜೊತೆಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಎರಡರಲ್ಲೂ ಕೂಡ ಮೈಕ್ರೋ USB ಕೇಬಲ್ ಸಿಗುತ್ತೆ. ಆಮೇಲೆ ಎರಡರಲ್ಲೂ ಕೂಡ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಎರಡರಲ್ಲೂ ಕೂಡ ನಿಮಗೆ ಯೂಸರ್ ಮ್ಯಾನುವಲ್ ಇದು ಸಿಗುತ್ತೆ. ಆ್ಯಂಡ್ ಎರಡರಲ್ಲೂ ಕೂಡ ಒಂದು ಕೇಸ್ ನಿಮಗೆ ಸಿಗುತ್ತೆ. ಸೊ ಬೇಸಿಕಲಿ ಹಾಟ್ 12 ಪ್ರೋನಲ್ಲಿ ಸಿಲಿಕಾನ್ ಕೇಸ್ ಸಿಗುತ್ತೆ. ಸ್ಮಾರ್ಟ್ 6 HD ಎಸ್ಪೆಷಲಿ ಒಂದು ನಾರ್ಮಲ್ ಹಾರ್ಡ್ ಕೇಸ್ ಸಿಗುತ್ತೆ ಎಸ್ಪೆಷಲಿ. ಸೊ ಸ್ಟ್ರಾಂಗರ್, ಬೆಟರ್ ದೆನ್ ಸಿಲಿಕಾನ್ ಕೇಸ್. ಇಷ್ಟೆಲ್ಲ ಈ ಒಂದು ಬಾಕ್ಸ್ಗಳಲ್ಲಿ ಸಿಗ್ತಕ್ಕಂತಹ ಒಂದು ಆಕ್ಸೆಸರೀಸ್ಗಳು. ಸೊ ಇನ್ನು ಎರಡು ಬಾಕ್ಸ್ಗಳನ್ನ ಸೇರಿಬಿಟ್ಟು ಇನ್ನು ಮೇನ್ ಫೋನ್ನ ಬಗ್ಗೆ ಮಾತಾಡೋದಾದ್ರೆ ಸೊ ಎರಡು ಕೂಡ ನೋಡ್ಬೋದು. ಸೊ ಫಸ್ಟ್ ನಾನು ಈ ಒಂದು ಸ್ಮಾರ್ಟ್ 6 HD ಬಗ್ಗೆ ಮಾತಾಡ್ಬಿಡ್ತೀನಿ. ಬಿಕಾಸ್ ಇದು ಓವರ್ ಆಲ್ ಆಗಿ ಕಂಪ್ಲೀಟ್ ಬಿಗಿನರ್ಸ್ಗೆ ಸೊ ನಾನು ಸಜೆಸ್ಟ್ ಮಾಡ್ತಕ್ಕಂಥ ಫೋನು. ನೀವು ಇನ್ನು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇರೋ ಒಂದು ಒಳ್ಳೆ ಫೋನ್ನ ನೋಡ್ತಾ ಇದ್ದೀರಾ ಬಹಳಷ್ಟು ಕಡಿಮೆ ಬಜೆಟಲ್ಲಿ ಅಂತಂದರೆ ಸೊ ಈ ಫೋನ ನೀವು ಆರಾಮಾಗಿ ತೊಗೋಬೋದು. ಸೊ ಇದು ನಿಮಗೆ HD ಡಿಸ್ಪ್ಲೇ ಸಿಗುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ನ ಒಂದು ಸಿಂಗಲ್ ಕ್ಯಾಮ್ರಾ ವಿತ್ ಡ್ಯೂಯಲ್ LED ಫ್ಲ್ಯಾಶ್ ಜೊತೆಗೆ ಬರುತ್ತೆ. ಸೊ ಇನ್ನು ಜಸ್ಟ್ ಲುಕ್ಕಿಗೋಸ್ಕರ ಇನ್ನೂ ಕೆಲವೊಂದು ಕ್ಯಾಮ್ರಾ ಮಾಡ್ಯೂಲ್ ಥರ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ನಿಮಗೆ ಒಂದು ದೊಡ್ಡ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಮೇನ್ಲಿ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಒಂದು ಟೆಕ್ಸ್ಚರ್ ಡಿಸೈನ್ ಕೇಳಿಸ್ತದೆ ಅನ್ಕೊಂತೀನಿ. ಸೊ ಒಂದು ಸಾಫ್ಟ್ ಮತ್ತು ಟೆಕ್ಸ್ಚರ್ ಡಿಸೈನ್ ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ನ ಜೊತೆಗೆ ಫ್ರಂಟಲ್ಲಿ ನಿಮಗೆ ಡ್ರಾಪ್ ನಾಚ್ ಬಿಗ್ ಡಿಸ್ಪ್ಲೇ. ಡೆಫಿನೆಟ್ಲಿ ನಾಚ್ ನಿಮ್ಗೆ ಇದ್ದೇ ಇದೆ. ಬಟ್ ನೋಡಿ ಕೂಡಲೇ ಒಂದು ಸ್ವಲ್ಪ ಏನೋ ತುಂಬ ಚೀಪ್ ಅಂದೇ ಥರನೇ ಈ ಒಂದು ಪ್ರೈಸ್ಗೆ ತುಂಬ ಚೆನ್ನಾಗಿ ಕಾಣ್ತಕ್ಕಂಥ ಒಂದು ಗುಡ್ ಲುಕಿಂಗ್ ಡಿವೈಸ್. ಓವರ್ ಆಲ್ ಒಂದು ಫೀಲ್ನ ಬಗ್ಗೆ ಮಾತಾಡಿದ್ದಾರೆ. ಸೊ 6.6 ಇಂಚಸ್ನ HD ಪ್ಲಸ್ IPS ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಡೆಫಿನೆಟ್ಲಿ ನಾಟ್ ಎ ಗ್ರೇಟ್ ಡಿಸ್ಪ್ಲೇ ಬಟ್ ತುಂಬ ಡೀಸೆಂಟಾಗಿ ಸಿಗ್ತಕ್ಕಂಥ ಡಿಸ್ಪ್ಲೇ. ಏನಕ್ಕೆಂದರೆ ಬ್ರೈಟ್ನೆಸ್ ನಿಮ್ಗೆ ಅಷ್ಟೊಂದು ಈ ಒಂದು ಡಿಸ್ಪ್ಲೇನ ಕಂಪೇರ್ ಮಾಡಿದರೆ ಹಾಟ್ 12 ಪ್ರೋನ ಕಂಪೇರ್ ಮಾಡಿದರೆ ಇಲ್ಲ. ಅದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ 2+2GB ಅಂದರೆ ಎಕ್ಸ್ಪ್ಯಾಂಡಬಲ್ 2GB ಜೊತೆಗೆ ನಿಮಗೆ 432GB ವೇರಿಯಂಟಲ್ಲಿ ನಿಮಗೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟು ಈ ಒಂದು ಪ್ರೋಸೆಸರ್ ಬಗ್ಗೆ ಮಾತಾಡಿದ್ರೆ ಸೊ ಮೀಡಿಯಾಟೆಕ್, ಎಸ್ಪೆಷಲಿ ಮೀಡಿಯಾಟೆಕ್ನ A22 ಪ್ರೋಸೆಸರ್ ಜೊತೆಗೆ ಸಿಗುತ್ತೆ. ಆಕ್ಟಾ-ಕೋರ್ A22 ಪ್ರೋಸೆಸರ್ ಜೊತೆಗೆ ಸಿಗ್ತಕ್ಕಂಥ ಈ ಒಂದು ಫೋನ್ ಬೇಸಿಕಲಿ ಸ್ವಲ್ಪ ಓಲ್ಡ್ ಆಗಿರ್ಬೋದು. ಬಟ್ ಈ ಪ್ರೈಸ್ಗೆ ಎಸ್ಪೆಷಲಿ 6,999 ರೂಪಾಯಿಗೆ 5,000 mAhನ ಬ್ಯಾಟ್ರಿ ಮತ್ತು 8 ಮೆಗಾಪಿಕ್ಸೆಲ್ನ ಬ್ಯಾಕ್ ಕ್ಯಾಮ್ರಾ, 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ, ಓವರ್ ಆಲ್ ಒಂದು ಕಾನ್ಫಿಗರೇಷನಲ್ಲಿ ಒಂದು ತುಂಬ ವೆರಿ ಗುಡ್ ಸ್ಟಾರ್ಟಿಂಗಲ್ಲಿ ಬಿಗಿನರ್ಗೆ ಯೂಸ್ ಮಾಡ್ತಕ್ಕಂತಹ ಫೋನು. ಓವರ್ ಆಲ್ ಆಗಿ ಈ ಒಂದು ಫೋನ್ನ ಬಗ್ಗೆ ನನ್ನ ಒಂದು ಒನ್ ಲೈನ್ ಏನಪ್ಪ ಅಂದರೆ ಆರಾಮಾಗಿ ನೀವು ಒಂದು ಪ್ರೈಸಲ್ಲಿ ತೊಗೋಬೋದು. ಸೊ 432 ಲೆಕ್ಕದಲ್ಲಿ ಸೊ ಬೇಸಿಕಲಿ ನಿಮಗೆ ಒಂದು ಬೆಟ್ರಾಗಿ ಕೆಲಸ ಮಾಡುತ್ತೆ. ಬಿಕಾಸ್ 2GB ರ್ಯಾಮ್ ಇದ್ರೂ ಕೂಡ ನಿಮಗೆ 2GB ಎಕ್ಸ್ಪ್ಯಾಂಡಬಲ್ ರ್ಯಾಮ್ ಇರುತ್ತೆ. ಸೊ ಅಷ್ಟೊಂದು ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಆಗದಿದ್ರು ಕೂಡ ಸೊ ಭಾಳಷ್ಟು ಬಿಗಿನರ್ಗೆ, ಮಕ್ಕಳಿಗಾಗಿರ್ಬೋದು, ಸೀನಿಯರ್ ಸಿಟಿಸನ್ಗೆ ಆಗ್ಬೋದು, ಅಥವಾ ಬೇಸಿಕಲಿ ಮೇನ್ಲಿ ಆನ್ಲೈನ್ ಕ್ಲಾಸಸ್ಸು, ಓವರ್ ಕಾಲ್ಸ್ ಅಂತ ಅಂತಾರೆ ಅಂಥವ್ರಿಗೆ ರೆಕಮೆಂಡ್ ಮಾಡ್ತೀನಿ. ಸೊ ಇನ್ನು ಕ್ಯಾಮ್ರಾ ನಿಮಗೆ ಈ ಒಂದು ಪ್ರೈಸಲ್ಲಿ ಡೀಸೆಂಟಾಗಿ ಕೆಲಸ ಮಾಡುತ್ತೆ. ಸೊ ಅದು ಸ್ಯಾಂಪಲ್ನ ನೀವು ಡೈರೆಕ್ಟಾಗಿ ಇಲ್ಲೇ ತೋರಿಸ್ಬಿಡ್ತೀನಿ. ಸೊ ಇನ್ನು ಇದ್ರ ಸ್ಯಾಂಪಲ್ನ ನೀವು ನೋಡ್ಕೋಬೋದು. ಸೊ ಬೇಸಿಕಲಿ ಒಂದು ವೆರಿ ಗುಡ್ ಡೀಸೆಂಟ್
ತುಂಬ ಗ್ರೇಟ್ ಅಂತ ಅನ್ನಲ್ಲ, ಆ ಒಂದು ಪ್ರೈಸಿಗೆ ಡೆಫಿನೆಟ್ಲಿ ಒಂದು ಡೀಸೆಂಟ್ ಸೆಲ್ಫಿ ಮತ್ತು ಬ್ಯಾಕ್ ಕ್ಯಾಮ್ರಾ, ಎಸ್ಪೆಷಲಿ ಸೆಲ್ಫಿ ಕ್ಯಾಮ್ರಾಸ್ಕೊಂಡು ನಾರ್ಮಲಾಗಿ ಚೆನ್ನಾಗಿದೆ ಇರ್ತದೆ. ಸೊ ಬ್ಯಾಕ್ ಕ್ಯಾಮ್ರಾ ಮೇನ್ಲಿ ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋದರೆ ಈ ಒಂದು ಬಜೆಟಲ್ಲಿ ನಿಮಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಿಡಿ, ಡೀಸೆಂಟ್ ಆಗಿರ್ತಕ್ಕಂಥ ಕ್ಯಾಮ್ರಾಗಳನ್ನ ಕೊಡ್ತಾರೆ. ಸೊ ಬೇಸಿಕಲಿ ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಫೋನ್ ಬಗ್ಗೆ ಮಾತಾಡಿದ್ದಾರೆ. ಸೊ ಇದು ಒಂದು ಸ್ಮಾರ್ಟ್ 6ನ ನನ್ನ ಒಂದು ಒನ್ ಲೈನರ್, ಬಿಕಾಸ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆ ಒಂದು 6999 ಬಗ್ಗೆ ಒಂದು ಕ್ಲೀನ್ ಕಟ್ ಒಂದು ಬೆಸ್ಟ್ ಫೋನ್. ಸೊ ಆರಾಮಾಗಿ ನೀವು ಇದನ್ನು ತೊಗೋಬೋದು. ಸೊ ಬಿಗಿನರ್ ಆಗಿದ್ರೆ ಒನ್ ಆಫ್ ದಿ ಆಪ್ಷನ್. ಓಕೆ, ಸೊ ಇನ್ನು ಈ ಒಂದು ಸ್ಮಾರ್ಟ್ 6 HD ಸೈಡಿಗೆ ಇಟ್ಬಿಟ್ಟು ಹಾಟ್ 12 Pro ಬಗ್ಗೆ ಮಾತಾಡೋದಾದರೆ, ಓಕೆ, ಸೊ ಹಾಟ್ 12 Pro ಡೆಫಿನೆಟ್ಲಿ ನನಗೆ, ಸೊ ಈ ಒಂದು ಏನನ್ನು ಮಾಡ್ತಾ ಇರೋ ಗೊತ್ತಿಲ್ಲ ನನಗೆ, ಇವರು ನೋಟ್ ಸೀರೀಸು, ಹಾಟ್ ಸೀರೀಸು, ಹೆವಿ ಕ್ರೇಜಿ ಲುಕ್ನ ಜೊತೆಗೆ ಎಸ್ಪೆಷಲಿ ಈ ಒಂದು ಫೋನ್ ತುಂಬ ಸೌಂಡ್ ಮಾಡ್ತಾ ಇರೋದು 8GB 128GB ಈ ಒಂದು ವರ್ಷನ್ 11999. ಬಟ್ ಈ ಒಂದು ಕಂಪ್ಲೀಟ್ ಓವರಾಲ್ ಮಾಡೆಲ್ ನಿಮಗೆ ಸ್ಟಾರ್ಟ್ ಆಗುತ್ತೆ 10,999 ಸ್ಟಾರ್ಟ್ ಆಗುತ್ತೆ. ಸೊ 11,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 1,000 ರೂಪಾಯಿ ಹೆಚ್ಚು ಕಮ್ಮಿ ಡಿಫ್ರೆನ್ಸಲ್ಲಿ ನಿಮಗೆ. ಸೊ ಆಲ್ಮೋಸ್ಟ್ ಒಂದು ಬಣ ಪ್ಯಾಕೇಜ್ ಅಂತ ಅನ್ಬೋದು. ಸೊ ಏನಕ್ಕಪ್ಪ ಅಂತಂದರೆ 8GB 128GB ವೇರಿಯಂಟು, ಎಸ್ಪೆಷಲಿ 664GB ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ 10,999ಇಂದ. ಸೊ ಇನ್ನು 8 128GB ಬಂದ್ಬಿಟ್ಟು 11,999ಗೆ ಸಿಗುತ್ತೆ. ಸೊ ನೀವು ಯಾವುದೇ ಒಂದು ವೇರಿಯಂಟ್ನ 1,000 ಹೆಚ್ಚು ಕಮ್ಮಿ ಡಿಫ್ರೆನ್ಸಲ್ಲಿ 11,000 ರೂಪಾಯಿ ಅಥವಾ 12,000 ರೂಪಾಯಿ ಡಿಫ್ರೆನ್ಸಲ್ಲಿ ನೀವು ತೊಗೊಂಡ್ರು ಕೂಡ 8GB 128GB ವರ್ಷನ್ನು, ಸೊ ನನ್ನ ಪ್ರಕಾರ ಇಟ್ಸ್ ಕಂಪ್ಲೀಟ್ಲಿ ಪ್ಯಾಕೇಜ್ ಫೋನ್. ಸೊ ಫಸ್ಟು ಓವರಾಲ್ ಒಂದು ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಕಂಪ್ಲೀಟ್ ಒಂದು ಗ್ಲಾಸಿ ಫಿನಿಶ್, ಸ್ಲಿಮ್ ಡಿಸೈನ್, ತುಂಬ ಸ್ಲಿಮ್ ಡಿಸೈನು, ಆ್ಯಂಡ್ 2 ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಸೊ 50MP ಡ್ಯೂಯಲ್ ಕ್ಯಾಮ್ರಾ, ಒಂದು ಡೆಪ್ ಸೆನ್ಸ್ಗೆ ಮೇನ್ಲಿ, ಒಂದೊಂದು 50MP ಕ್ಯಾಮ್ರಾ. ಸೊ ಮತ್ತೆ ಇಲ್ಲಿ ಫ್ಲ್ಯಾಶ್, ಒಂದು ಓವರಾಲ್ ಬ್ಯಾಕ್ ಸೈಡ್ ಡಿಸೈನು, ಫಿಂಗರ್ ಪ್ರಿಂಟ್ ನಿಮಗೆ ಬ್ಯಾಕ್ ಸೈಡಲ್ಲಿ ಸಿಗುತ್ತೆ ಅಂತಂದರೆ ಡೆಫಿನೆಟ್ಲಿ ಅರ್ಥ ಮಾಡಬೇಕು, ಇದು LED ಡಿಸ್ಪ್ಲೇನೂ ಅಲ್ಲ, ಆ್ಯಂಡ್ ಸೈಡಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲ. ಇನ್ನು ಫ್ರಂಟಲ್ಲಿ ನಿಮಗೆ ಡ್ರಾಪ್ ನಾಚ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ, ಒಂದು HD ಪ್ಲಸ್ 90 Hz ಒಂದು ಡಿಸ್ಪ್ಲೇ, 6.6 ಇಂಚಸ್ 90 Hz ಒಂದು IPS ಡಿಸ್ಪ್ಲೇ ಸಿಗುತ್ತೆ, ಆ್ಯಂಡ್ 120 Hz ಒಂದು ರಿಫ್ರೆಶ್ ಟಚ್ ರಿಫ್ರೆಶ್ ರೇಟ್. ಓಕೆ, ಒಂದರ ಜೊತೆಗೆ ಕಂಪ್ಲೀಟ್ ಸ್ಮೂತ್ ಡಿಸ್ಪ್ಲೇ. ಸೊ ಈ ಒಂದು ಬ್ರೈಟ್ನೆಸ್ ಕೂಡ ಒಂದು ತುಂಬ ಡೀಸೆಂಟ್ ಆಗಿದೆ ಕಂಪೇರಿಟಿವ್ಲಿ ಒಂದು ಬಜೆಟ್ ಸೀಸ್ನ ಕಂಪೇರ್ ಮಾಡ್ತಾ ಇದ್ರೆ. ಸೊ ನಾನು ಇದರಲ್ಲಿ ವೀಡಿಯೋಸ್ಗಳನ್ನ ಪ್ಲೇ ಮಾಡಿ ನೋಡಿದೆ. ಸೊ ಆ್ಯಂಡ್ ಓವರಾಲ್ ಒಂದು ಡಿಸ್ಪ್ಲೇ ಎಕ್ಸ್ಪೀರಿಯನ್ಸು ತುಂಬ ಡೀಸೆಂಟಾಗಿ, ಒಂದು ಕಾಮಾಗಿ, ಕೂಲಾಗಿದೆ ಡಿಸ್ಪ್ಲೇ. ಆಲ್ ದ ಕಲರ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನು ಸೌಂಡ್ನ ನೀವು ಕೇಳೋದಾದರೆ, ಎಸ್, ಒಂದು ಸಿಂಗಲ್ ಸ್ಪೀಕರ್ನ ಜೊತೆಗೆ ಬರ್ತಕ್ಕಂತಹ ಇದು, ನಾನು ಬಿಗಿನಿಂಗಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಸೊ ಇದರಲ್ಲಿ ಬರೋದು ನಿಮಗೆ ಟೈಪ್ ಸಿಯ ಒಂದು ಚಾರ್ಜರ್, 18W ಫಾಸ್ಟ್ ಚಾರ್ಜ್ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಹೆಡ್ಫೋನ್ ಜಾಕ್ ಇದ್ದೇ ಇದೆ. ಸೊ ಇನ್ನು ಮೈಕ್ ಸೆಟಪ್ ಕೆಳಗಡೆ ಇದೆ. ಸೊ ಇದು ಓವರಾಲ್ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸು, ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು. ಈ ಒಂದು 10,000 ರೂಪಾಯಿ ಫೋನ್ ಅಂತ ಅನ್ನೋದೇ ಇಲ್ಲ. ಬೇಸಿಕಲಿ ಓವರಾಲ್ ಲುಕ್ನ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಒಂದು ಓಲ್ಡ್ ಡ್ರಾಪ್ ನಾಚ್ ಡಿಸ್ಪ್ಲೇನ ತೊಗೊಂಡಿದ್ದಾರೆ, ನಾಚ್ ಕೂಡ ಇದ್ದೇ ಇದೆ. ಬಟ್ ಓವರಾಲ್ ಆಗಿ ಈ ಒಂದು ಫೋನ್ನ ನೀವು ಸೊ ಒಂದು ನೋಡೋದಾದರೆ ಒಂದು ಕಂಪ್ಲೀಟಾಗಿ ಫಸ್ಟ್ ಇಂಪ್ರೆಷನಲ್ಲಿ ಡೆಫಿನೆಟ್ಲಿ ತುಂಬ ಪ್ರೀಮಿಯಂ ಲುಕ್ ಕಾಣುತ್ತೆ ಈ ಒಂದು ಬಜೆಟ್ ಸೆಗ್ಮೆಂಟಲ್ಲಿ. ಆ್ಯಂಡ್ ಇನ್ನು ಈ ಒಂದು ಪ್ರೋಸೆಸರ್ ಬಂದ್ಬಿಟ್ಟು ನಿಮಗೆ ಯೂನಿಸಾಕ್ನ T616ನ ಒಂದು 12nm ಚಿಪ್ಸೆಟ್ನ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಒಂದು ಆಕ್ಟೋಕೋರ್ ಪ್ರೊಸೆಸರ್ ಈ ಒಂದು ಬಜೆಟಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ಪರ್ಫಾರ್ಮೆನ್ಸ್ನ ಕೊಡುತ್ತೆ. ಒಂದು HD ಗೇಮ್ಸ್ನ, HD ವೀಡಿಯೋಸ್ನ ಈ ಒಂದು ಡಿಸ್ಪ್ಲೇನಲ್ಲಿ ಮತ್ತು ಈ ಒಂದು ಪ್ರೊಸೆಸರ್ ಮುಖಾಂತರ ನೀವು ಎಂಜಾಯ್ ಮಾಡ್ಬೋದು. ಸೊ 8GB ಮತ್ತು 120GB ವೇರಿಯಂಟು. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ನಿಮ್ಗೆ 1,200 ರೂಪಾಯಿ ಡಿಫ್ರೆನ್ಸಲ್ಲಿ ನೀವು ಹೋಗೋದಾದರೆ, ಸೊ ಇಂಟರ್ನಲ್ ಸ್ಟೋರೇಜ್ ಜಾಸ್ತಿ ಬೇಕು ಅಂತಂದರೆ 120GBಗೆ ಹೋಗಿ. ಸೊ ಓವರಾಲ್ ಆಗಿ ಒಂದು ಬಡಿಯ ಪ್ಯಾಕೇಜ್. ಇದರಲ್ಲೂ ಕೂಡ 5,000 mAhನ ಬ್ಯಾಟ್ರಿ ಮತ್ತು 18W ಫಾಸ್ಟ್ ಚಾರ್ಜನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಲೇಟೆಸ್ಟ್ Android 12 ಜೊತೆಗೆ ಬರುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಸೊ 2 ಕ್ಯಾಮ್ರಾಗಳು ಕೂಡ ಒಂದು ಡೀಸೆಂಟ್ ಆಗಿ ಕೆಲಸನ ಮಾಡುತ್ತೆ. ಸೊ ಬೇಸಿಕಲಿ ಫ್ರಂಟ್ ಕ್ಯಾಮ್ರಾ 8 MP ಕ್ಯಾಮ್ರಾ, ಬ್ಯಾಕಲ್ಲಿ ನಿಮಗೆ 50MP ಡ್ಯೂಯಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ವಿತ್ ಡ್ಯೂಯಲ್ LED ಫ್ಲ್ಯಾಶ್ ಜೊತೆಗೆ. ಇನ್ನು 2 ಕ್ಯಾಮ್ರಾ ಕ್ವಾಲಿಟಿಗಳನ್ನು ನೋಡ್ಕೋಬೋದು. ಸೊ ನನಗೆ ಎಸ್ಪೆಷಲಿ ಈ ಒಂದು 50MP ಅಲ್ಟ್ರಾ HD ಆದರೂ ಕೂಡ ನಿಮಗೆ ಸೊ ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ನೀವು ಸೊ ಒಂದು ಒಳ್ಳೆ ಫೋಟೋಸ್ನ ತಗೋಬೋದು. ಸೆಲ್ಫಿ ಕ್ಯಾಮ್ರಾ ಡೆಫಿನೆಟ್ಲಿ ಒಂದು ಡೀಸೆಂಟ್ ಕೆಲಸನ ಮಾಡುತ್ತೆ. ಇನ್ನು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಬಗ್ಗೆ ಮಾತಾಡೋದಾದರೆ, ಸೊ ನೋಡ್ಕೋಬೋದು. ಸೊ ಜಸ್ಟ್ ಟ್ಯಾಪ್ ಮಾಡಿದೆ ಅನ್ಲಾಕ್ ಆಯಿತು, ಟ್ಯಾಪ್ ಮಾಡಿದೆ ಅನ್ಲಾಕ್ ಆಯಿತು. ಇನ್ನು ಫೇಸ್ ಅನ್ಲಾಕ್ ಆಗಿದೆ. ಸೊ ಒಂದು ಡೀಸೆಂಟ್ ಸ್ಪೀಡಲ್ಲಿ ಆಗುತ್ತೆ. ತುಂಬ ಹೆವಿ ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಹೆವಿ ಸ್ಲೋ ಅಂತ ಹೇಳೋಕ್ಕಲ್ಲ, ಡೀಸೆಂಟ್ ಸ್ಪೀಡಲ್ಲಿ ಅನ್ಲಾಕ್ ಆಗುತ್ತೆ. ಇನ್ನು 2 ಫೋನ್ಗಳ ಓವರಾಲ್ ಬಗ್ಗೆ ನಿಮಗೆ ಹೇಳಿದ್ದಾರೆ, ಆಲ್ರೆಡಿ ಹೇಳಿದ್ನಿ. ತುಂಬ ಬಿಗಿನರ್ ಆಗಿದ್ದಾರೆ, ಒನ್ ಆಫ್ ದಿ
ಗುಡ್ ಆಪ್ಷನ್ ಆ್ಯಕ್ಚುಲಿ. ಎಸ್ಪೆಷಲಿ ನನಗೆ ಈ ಒಂದು ಡಿಸೈನ್ ಮತ್ತು ಟೆಕ್ಸ್ಚರ್ ತುಂಬ ಇಷ್ಟ ಆಯಿತು, ಕಲರ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಇದೇನೋ ಆ್ಯಂಟಿ ಬ್ಯಾಕ್ಟೀರಿಯಲ್ ಡಿಸೈನ್ ಅಂತ ಕರೀತಾರೆ. ಸೊ ಇನ್ ಕೇಸ್ ನೀವು ನೋಡ್ತಾ ಇದ್ರೆ ಒಂದು ದೊಡ್ಡ ಬ್ಯಾಟ್ರಿ, ಒಂದು ಒಳ್ಳೆಯ ಗುಡ್ ಲುಕಿಂಗ್ ಫೋನ್ ಈ ಒಂದು ಬಜೆಟಲ್ಲಿ ಕೇವಲ 6,999 ರೂಪಾಯಿಗೆ. ಸೊ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಒನ್ ಆಫ್ ದಿ ಆಪ್ಷನ್ ನೀವು ಇದನ್ನು ಮಾಡ್ಬೋದು. ಇನ್ನು ನೆಕ್ಸ್ಟು 10,000 ರೂಪಾಯಿ ರೇಂಜಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಕ್ರೇಜಿ ಆಗಿರ್ತಕ್ಕಂಥ ಕಂಪ್ಲೀಟ್ ಪ್ಯಾಕೇಜು. ಸೊ ಈ ಒಂದು ಫೋನ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ 10,000 11,000 ರೂಪಾಯಿ ಬಿಲೋ ಏನಾದರೂ ನೀವು ನೋಡ್ತಾ ಇದ್ರೆ ಇದು ಕೂಡ ನಿಮಗೆ ಒನ್ ಆಫ್ ದಿ ಆಪ್ಷನ್. HD+ 90 Hz ಒಂದು ರಿಫ್ರೆಶ್ ರೇಟ್, ಸ್ಮೂತ್ ಡಿಸ್ಪ್ಲೇ ಡೆಫಿನೆಟ್ಲಿ. ಆ್ಯಂಡ್ ಅದಾದಮೇಲೆ ನಿಮಗೆ 8GB ರ್ಯಾಮು, 5000 ಬ್ಯಾಟ್ರಿ, 18 ವ್ಯಾಟ್ನ ಒಂದು ಫಾಸ್ಟರ್, ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12 ಬರುತ್ತೆ. ಸೊ ಇದು ಆ್ಯಂಡ್ರಾಯ್ಡ್ 11 ಗೋ ಎಡಿಷನ್ ಬರುತ್ತೆ, ಬಿಕಾಸ್ ಬೇಸಿಕ್ ಯೂಸರ್ಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಈ ಒಂದು ಎರಡೂ ಫೋನ್ಗಳ ಬಗ್ಗೆ? ನಿಮಗೆ ಯಾವ ಫೋನ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋ ಜೊತೆಗೆ. ಅಲ್ಲಿ ತನಕ ಸ್ಟೇ ಸೇಫ್. ಎರಡೂ ಮಾಡೆಲ್ಗಳ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ನ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.